ಈಗ ನಾನು ಸರ್ಕಾರ ಈಗ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದೆ. ಉಳಿದಂತೆ ಇನ್ನೂ 10 ಲಕ್ಷ ರೂಪಾಯಿ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ಉಳಿದಂಗೆ 10 ಲಕ್ಷ ರೂಪಾಯಿ ಒಂದು ಸಂಗ್ರಹ ಮಾಡ್ತಾಯಿದ್ದೆ. ಒಂದು ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ತಾತ್ಕಾಲಿಕವಾಗಿ ಅವರಿಗೆ ಪರಿಹಾರನ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ನಾವು ಏನು ಮನವಿ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳಿಗೆ, ಆ ಕುಟುಂಬಕ್ಕೆ ಒಂದು ದೊಡ್ಡ ಮೊತ್ತದ ಹಣ ಕೊಡಬೇಕು, ಒಂದು ಸರ್ಕಾರಿ ಕೆಲಸ ಕೊಡಬೇಕು. ಈಗ ಅವರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಸಂಪೂರ್ಣ ಜವಾಬ್ದಾರಿ ತಗೋಬೇಕು, ಇಷ್ಟು ಹೇಳಿದ್ದೇವೆ. ಅಲ್ಲದೆ ಈಗ DCF, ACF ಮತ್ತು ರೇಂಜರು RFO ಕೆಳಗಿನಂಥ ಅಧಿಕಾರಿಗಳನ್ನ ತಕ್ಷಣ ಕೂಡಲೇ ಅವ್ರನ್ನ ಅಮಾನತಲ್ಲಿಟ್ಟು ತನಿಖೆ ಮಾಡಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಏಕೆಂದರೆ ಈಗ ಅವ್ರ ಮೇಲೆ ಏನಾದ್ರು ಒಂದು ಕಠಿಣ ಒಂದು ಕ್ರಮ ಆದರೆ ಮೊದಲು ಸಸ್ಪೆಂಡ್ ಮಾಡಿ ಆಮೇಲೆ ತನಿಖೆ ಮಾಡ್ತಾರಲ್ಲ, ಅದೇ ಥರ ಇದು ಮಾಡಲಿ. ಇದು ಅಮಾನವೀಯವಾಗಿ ನಡೆದಿರ್ತಕ್ಕಂಥದ್ದು. ಬಹುಶಃ ಈಗ ಏನು ಅವ್ರಿಗೆ ಕೊಲ್ಲಲಿಕ್ಕೆ ಇವಾಗ ಯಾರು ಆದೇಶ ಕೊಟ್ಟು ಬೇಟೆಗಾರರ ಎನ್ಕೌಂಟರ್ ಬಗ್ಗೆ ಸಿಎಂ DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಡ್ನಲ್ಲಿ ಹೀಗೆ ಆದಾಗ ಆತ್ಮರಕ್ಷಣೆಗೆ ಶೂಟ್ ಮಾಡಲಾಗುತ್ತೆ. ಮ್ಯಾಜಿಸ್ಟ್ರೇಟ್ ಮಟ್ಟದಲ್ಲಿ ನ್ಯಾಯಾಂಗ ತನಿಖೆಗೆ ನಾನು ಹೇಳಿದ್ದೀನಿ. ಬೇಟೆಗಾರರಿಂದ ಬಂದೂಕು ಮತ್ತು 2 ಚೀಲ ಮಾಂಸ ಸೀಸ್ ಆಗಿದೆ. ಪುಟ್ಟರಂಗ ಶೆಟ್ಟಿ ಹನೂರು ಶಾಸಕ ಕೂಡ ಪರಿಹಾರಕ್ಕೆ ಒತ್ತಾಯಿಸಿದ್ದಾರೆ. ಪರಿಹಾರದ ಬಗ್ಗೆ ವರದಿ ಕೊಡೋದಕ್ಕೆ ಹೇಳಿದ್ದೀನಿ, ಖಂಡಿತ ಮಾಡ್ತೀವಿ ಅಂದಿದ್ದಾರೆ. ಅವ್ರಿಗೆ ಎಲ್ಲ ವಿಚಾರನೂ ಎಲ್ಲರಿಗೂ ತಿಳಿಸೋಕ್ಕಾಗಲ್ಲ. ಏನೇನು ಸತ್ಯ ಇದೆ ಎಲ್ಲ ನನಗೂ ಬೆಳಗ್ಗೆ ಅಷ್ಟೊತ್ತಿಗೆ ಮಾಹಿತಿ ಬಂತು. ನನ್ನಲ್ಲೂ ಕೂಡ ಎಲ್ಲ ದಾಖಲೆಗಳು ನನಗೆ ತಿಳಿಸಿದ್ದಾರೆ. ಅರಣ್ಯ ಇಲಾಖೆಯವರು ಬಂದು ಕಂಪ್ಲೀಟ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ನನಗೆ ತಿಳಿಸಿದ್ದಾರೆ. ಅವರು ಬಂದೂಕ ಸೀಸ್ ಆಗಿದೆ, ಆಮೇಲೆ ಮಾಂಸ 2 ಚೀಲ ಮಾಂಸ ಎಲ್ಲ ಕೂಡ ಸೀಸ್ ಆಗಿದೆ. ಕಾಡು ಪ್ರಾಣಿಗಳ ಮಾಂಸ ಎಲ್ಲ ಸೀಸ್ ಆಗಿದೆ. ಒಬ್ಬರು ಎಸ್ಕೇಪ್ ಆಗಿದ್ದಾರೆ, ಅದು ನಮ್ಮ ಆಫೀಸರ್ಸ್ ಹೇಳಿದ್ದು. ಇನ್ನು ಕೆಲವೆಲ್ಲ ಮಾಹಿತಿ ಎಲ್ಲ ಬರ್ತದೆ, ಕೆಲವೆಲ್ಲ ಇನ್ಫಾರ್ಮೇಷನ್ ಎಲ್ಲ ತೆಗೆದುಕೊಳ್ತಾ ಇದ್ದಾರೆ. ಕಾಡಿನಲ್ಲಿ ಯಾರ್ಯಾರು ಈ ಥರ ಆದ ಎನ್ಕೌಂಟರ್ಗೆ ಅವರ ರಕ್ಷಣೆಗೆ ಅವ್ರ ಕಡೆಗೂ ನಮ್ಮ ಅರಣ್ಯ ಸಂಬಂಧಿಯವ್ರಿಗೂ ಕೂಡ ಅವರು ಶೂಟ್ ಮಾಡಿದ್ದಂಥ ಮಾಹಿತಿಯನ್ನು ಅವರು ದೊರಕಿಸ್ಕೊಳ್ತಾರೆ. ನಾನು ಅದಕ್ಕೆ ಒಂದು ಜುಡಿಷಿಯಲ್ ಎನ್ಕ್ವೈರಿ ಕೂಡ ನಮ್ಮ ಮ್ಯಾಜಿಸ್ಟ್ರೇಟ್ ಮಟ್ಟದಲ್ಲಿ ಒಂದು ಎನ್ಕ್ವೈರಿ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಪ್ರಾರಂಭ ಆಗ್ತದೆ. ಪರಿಹಾರ ಬೇಕು ಅನ್ನೋದು ಕೂಡ ಪುಟ್ಟರಂಗ ಶೆಟ್ಟರ ಮತ್ತು ಸ್ಥಳೀಯ ಶಾಸಕರು ಮಂಜುನಾಥ್ ಅವರ ಒತ್ತಡ ಕೂಡ ನನ್ನಲ್ಲಿತ್ತು. ಅದಕ್ಕೆ ಅವ್ರಿಗೆ ಯಾವ ಪರಿಹಾರ ಕೊಡೋಕ್ಕೆ ಸಾಧ್ಯ, ಎಷ್ಟು ಕೊಡೋಕ್ಕೆ ಸಾಧ್ಯ ಅಂತೇಳಿ ಅವ್ರಿಗೆ ನನಗೆ ಒಂದು ವರದಿ ಕೊಡಿ ಅಂತ ಹೇಳಿದ್ದೀನಿ. ಖಂಡಿತ. ಬೇಟೆಗಾರರ ಎನ್ಕೌಂಟರ್ ವಿಪಕ್ಷ ನಾಯಕ R ಅಶೋಕ್ ಕಿಡಿಕಾರಿದ್ದಾರೆ. ಜನರ ಹೇಳಿಕೆಗೂ ಅಧಿಕಾರಿಗಳ ಹೇಳಿಕೆಗೂ ಗೊಂದಲ ಇದೆ. ಅಧಿಕಾರಿಗಳೇ ತನಿಖೆ ಮಾಡಿದ್ರೆ ಹಳ್ಳ ಹಿಡಿಯೋದು ಗ್ಯಾರಂಟಿ. ಸತ್ಯ ಹೊರಗಡೆ ಬರಬೇಕು ಅಂದ್ರೆ ನ್ಯಾಯಾಂಗ ತನಿಖೆಯಾಗಬೇಕು. ತನಿಖೆ ಆಗೋವರೆಗೂ ಅಧಿಕಾರಿಗಳನ್ನ ಅಮಾನತ್ತು ಮಾಡಬೇಕು. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ R ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಆಗಿರ್ಬೋದು, ಅರಣ್ಯ ಇಲಾಖೆ ಸಿಬ್ಬಂದಿ ಆಗ್ಬೋದು, ಮೊದಲು ಎಚ್ಚರಿಕೆಯನ್ನು ಕೊಡಬೇಕು, ಬಂಧಿಸಬೇಕು. ಅಥವಾ ಫೈರಿಂಗ್ ಮಾಡೋದಾದ್ರೂ ಕೂಡ ಕಾಲಿನ ಭಾಗಕ್ಕೆ ಫೈರ್ ಮಾಡಬೇಕು. ಇದು ಸಾಮಾನ್ಯವಾದಂಥ ರೂಢಿ. ಈಗ ನೇರವಾಗಿ ಎದೆಗೆ ಗುಂಡು ಇದೆ ಅಂತೇಳಿ ಅವರ ಕುಟುಂಬಸ್ಥರು ಆಪಾದನೆಯನ್ನು ಮಾಡ್ತಾ ಇದ್ದಾರೆ, ನಾಗರಿಕರು ಆಪಾದನೆ ಮಾಡ್ತಾ ಇದ್ದಾರೆ. ಇಲ್ಲಿ ಆ ಪೊಲೀಸರು ಮಹಾಜರ್ ಮಾಡೋಕ್ಕೆ ಮುಂಚೆನೇ ಆ ಎಲ್ಲ ಬಾಡಿಗಳನ್ನು, ಆ ಹೆಣಗಳನ್ನು ತೆಗೆದುಕೊಂಡು ಮೈಸೂರಿಗೆ ಬಂದಿದ್ದಾರೆ. ಅಂದರೆ ಇಲ್ಲೂ ಕೂಡ ಒಂದು ಅನುಮಾನದ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಸರೆಂಡರ್ ಆಗಿ ಸ್ಟೇಟ್ಮೆಂಟ್ ಕೊಡಬೇಕಾಯಿತು, ನಾನು ಯಾಕೆ ಮಾಡಿದೆ, ಯಾವ ಕಾನೂನು ಅಡಿಯಲ್ಲಿ ಮಾಡಿದೆ ಅಂತ ಅವರು ಪೊಲೀಸ್ ಇಲಾಖೆ ಮುಂದೆ ಸ್ಟೇಟ್ಮೆಂಟ್ ಕೊಡಬೇಕಾಯಿತು. ಅದು ಕೊಟ್ಟಿಲ್ಲ ಅವರು. ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂದರೆ ಇದು ನ್ಯಾಯಾಂಗ ತನಿಖೆ ಆಗಬೇಕು. ಈಗ ಮುಖ್ಯಮಂತ್ರಿ ಆಪಾದನೆ ಬರುತ್ತೆ ಅಂತೇಳಿ AC ನೇತೃತ್ವದಲ್ಲಿ, ಅಸಿಸ್ಟೆಂಟ್ ಕಮಿಷನರ್ ನೇತೃತ್ವದಲ್ಲಿ ಒಂದು ತನಿಖಾ ಸಂಸ್ಥೆಯನ್ನು ಮಾಡಿದ್ದಾರೆ. ಅಧಿಕಾರಿಗಳ ಮೇಲೆ ಅಧಿಕಾರಿಗಳೇ ತನಿಖೆ ಮಾಡಿದ್ರೆ
ಹಳ್ಳ ಹಿಡಿಯೋದು ಗ್ಯಾರಂಟಿ. ಇದುವರೆಗೂ ಮಾಡಿರೋ ಒಂದು 100 ತನಿಖೆ 100 ಅವ್ರ ಪರವಾಗೇ ಬಂದಿದ್ದು, ಒಂದು ವಿರುದ್ಧವಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.